ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಸ್ವಾಗತ ಸುಸ್ವಾಗತ. ತುಂಬ ದಿವಸ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ತುಂಬ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೆಲಸ ತುಂಬ ಜಾಸ್ತಿ ಇತ್ತು, ಆಗಲೇ ಬೇರೆ ಒಂದು ಕಮಿಟ್ಮೆಂಟ್ಸು. ಸೊ ಅದರಿಂದ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಕಡೆ ಟ್ರಿಪ್ಸ್ ಏನೋ ಮಾಡ್ತಾಯಿದ್ದೆ, ಆದರೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಕೊನೆಗೂ ಈ ಸಲ ಒಂದು ವಿಡಿಯೋ ಎಡಿಟ್ ಮಾಡೋಣ, ಎಂತಕ್ಕಂದರೆ ಈ ಸಲ ತುಂಬ ದೊಡ್ಡ ಪ್ಲ್ಯಾನ್ ಮಾಡಿದ್ದೆ, ಟ್ರಿಪ್ ಪ್ಲ್ಯಾನು. ಸೊ ಆ ಟ್ರಿಪ್ ಬಗ್ಗೆ ಮಾಹಿತಿ ಕೊಟ್ಟು ಹಾಗೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ವಿಷಯ ಏನಪ್ಪ ಅಂದರೆ, ನಾನು ಈ ಸಲ ಛೋಟಾ ಚಾರ್ಧಾಮ್ ಟ್ರಿಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಛೋಟಾ ಚಾರ್ಧಾಮ್ ಅಂದರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್. ಹೌದು, ಈ 4 ಜಾಗ ಜೊತೆಗೆ ಇನ್ನೂ ಒಂದಷ್ಟು ಜಾಗ ಎಲ್ಲ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫ್ಲೈಟ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಈ ಜಾಗಕ್ಕೆಲ್ಲ ನಾನು ಬೈಕಲ್ಲೇ ಪ್ಲ್ಯಾನ್ ಮಾಡಿದ್ದೀನಿ, ಬೈಕಲ್ಲೇ ಟ್ರಿಪ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ಈಗ ನಾನು ನೆಲಮಂಗಲ ಕಡೆಗೆ ಹೋಗ್ತಾಯಿದ್ದೀನಿ. ಎಕ್ಸಾಕ್ಟಾಗಿ ಎಲ್ಲಿ ಅಂದರೆ ನೆಲಮಂಗಲ ರೋಡಲ್ಲಿ TCI ಬಸ್ ಸ್ಟಾಪ್ ಅಂತ ಬರುತ್ತೆ. ಸೊ ಅಲ್ಲೊಬ್ಬರು ಟ್ರಾನ್ಸ್ಪೋರ್ಟ್ ಅವ್ರು ಇದ್ದಾರೆ, ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟು ಮತ್ತು ಬೈಕು ಕಾರ್ ಟ್ರಾನ್ಸ್ಪೋರ್ಟ್ ಮಾಡೋರು, ಗಣೇಶ್ ಕ್ಯಾರಿಯರ್ಸ್ ಅಂತ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಎಂತಕ್ಕೆ ಅಂದರೆ ಅಲ್ಲಿ ನಾನು ಆಲ್ರೆಡಿ ಲಾಸ್ಟ್ ಒಂದು 2-3 ಸಲ ಅವ್ರ ಜೊತೆ ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡಿಸಿದ್ದೆ. ಸೊ ಅದಕ್ಕೆ ತಿರ್ಗಾ ಅಲ್ಲೇ ಹೋಗ್ತಾಯಿದ್ದೀನಿ ಬೈಕ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ. ಪ್ಲ್ಯಾನ್ ಏನು ಅಂದರೆ, ಸದ್ಯಕ್ಕೆ ಬೆಂಗಳೂರಿಂದ ಡೆಲ್ಲಿಗೆ ಬೈಕ್ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ, ಡೆಲ್ಲಿಯಿಂದ ರೈಡ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಸುಮಾರು ಒಂದು 11 ದಿನ ಟ್ರಿಪ್ಪು ಪ್ಲ್ಯಾನು. ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡಿಸಿ, ಸೊ ಡೆಲ್ಲಿಲಿ ತಿರ್ಗಾ ಬೈಕ್ನ ರಿಸೀವ್ ಮಾಡಿ ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಸೊ ಜಸ್ಟ್ ಒಂದು ಟ್ರಿಪ್ ಬಗ್ಗೆ ಮಾಹಿತಿ ಅಂದರೆ, ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿ ಫಸ್ಟ್ ಹರಿದ್ವಾರು, ಋಷಿಕೇಶಿಂದ ಯಮುನೋತ್ರಿ, ಅಲ್ಲಿಂದ ಗಂಗೋತ್ರಿ, ಅಲ್ಲಿಂದ ಕೇದಾರ್ನಾಥಿಂದ ತುಂಗನಾಥಿಂದ ಬದ್ರಿನಾಥಿಂದ ವಾಪಸ್ ಬರ್ತಾ ಪಂಚಪ್ರಯಾಗಗಳಂತೀವಿ. ಸೊ ಪಂಚಪ್ರಯಾಗ ಆನ್ ದ ವೇ ಇನ್ನೂ ಒಂದಷ್ಟು ಟೆಂಪಲ್ಸ್ ಎಲ್ಲ ಇದೆ. ಆ ಪಂಚಪ್ರಯಾಗ ರೂಟಲ್ಲ ಇನ್ನೊಂದಷ್ಟೆಲ್ಲ ಟೆಂಪಲ್ಸ್ ಎಲ್ಲ ನೋಡಿಕೊಂಡು ಮತ್ತೆ ವಾಪಸ್ಸು ಡೆಲ್ಲಿಗೆ ಬಂದು, ಡೆಲ್ಲಿಲಿ ತಿರ್ಗಾ ಬೈಕ್ನ ವಾಪಸ್ಸು ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಡೆಲ್ಲಿ ಟು ಬ್ಯಾಂಗ್ಳೂರು ತಿರ್ಗಾ ಫ್ಲೈಟಲ್ಲಿ ಬರ್ತೀನಿ. ಸೊ ಇದು ಟೆಂಟೇಟಿವ್ ಪ್ಲ್ಯಾನು. ಸೊ ನಾನೊಬ್ಬನೇ ಹೋಗ್ತಾ ಇರೋದು ಸದ್ಯಕ್ಕೆ. ಇದು ಸೋಲೋ ಟ್ರಿಪ್ಪು, ಬೇರೆ ಯಾರೂ ಇಲ್ಲ ಜೊತೆಗೆ. ಸೊ ಒಬ್ಬನೇ ಹೋಗ್ತಾಯಿದ್ದೀನಿ. ಟ್ರಿಪ್ಪೆಲ್ಲ ಪ್ಲ್ಯಾನ್ ಎಲ್ಲ ಕಂಪ್ಲೀಟ್ ಫೈನಲೈಸ್ ಆಗಿದೆ. ರಜಾ ಎಲ್ಲ ಅಪ್ಲೈ ಮಾಡಿದ್ದೀನಿ, ರಜಾ ಎಲ್ಲ ಅಪ್ರೂವ್ ಆಗಿದೆ. ಫ್ಲೈಟ್ಸ್ ಬುಕ್ ಆಗಿದೆ, ಅಪ್ ಆ್ಯಂಡ್ ಡೌನ್ 2 ಕಡೆನೂ ಬುಕ್ ಆಗಿದೆ. ಸೊ ಸದ್ಯಕ್ಕೆ ಬೈಕ್ನ ಟ್ರಾನ್ಸ್ಪೋರ್ಟ್ ಮಾಡೋಣ ಅಂತ ನೆಲಮಂಗಲ ಕಡೆಗೆ ಹೋಗ್ತಾಯಿದ್ದೀನಿ. ಸೊ ಟ್ರಾನ್ಸ್ಪೋರ್ಟ್ ಮಾಡೋ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಟ್ರಾನ್ಸ್ಪೋರ್ಟ್ ಹೆಸರು ಶ್ರೀ ಗಣೇಶ್ ಕಾರ್ ಕೆರಿಯರ್ಸ್ ಅಂತ. ಸೊ ಇವ್ರದ್ದು ಆಫೀಸ್ ಇರೋದು TCI ಬಸ್ ಸ್ಟಾಪ್ ಹತ್ರ. TCI ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬರಬೇಕು. ಸೊ ಅಲ್ಲೇ ಇರೋದು ಇವ್ರ ಆಫೀಸ್. ನೋಡಿ, ತುಂಬ ಕಾರ್ಗಳು ಆಲ್ರೆಡಿ ನಿಂತಿದೆ. ಇದೇ ಅವ್ರ ಗೋಡೌನು. ಸೊ ಇಲ್ಲೇ ಬೈಕ್ನೆಲ್ಲ ಬೈಕೆಲ್ಲ ನೀಟಾಗಿ ಪ್ಯಾಕ್ ಮಾಡಿಸಿ ಟ್ರಾನ್ಸ್ಪೋರ್ಟ್ ಮಾಡೋದು. ಸೊ ಆಲ್ರೆಡಿ ಒಂದಷ್ಟು ಬೈಕ್ಸ್ ಎಲ್ಲ ನಿಂತಿದೆ ನೋಡಿ. ನನ್ನ ಗಾಡಿ ಇಲ್ಲೇ ನಿಂತಿದೆ ನೋಡಿ. ನನ್ನ ಹೆಲ್ಮೆಟ್ಟು ಮತ್ತು ಗಾಡಿ ಆಲ್ರೆಡಿ ಬಂದಿಲ್ಲಿ ನಿಲ್ಲಿಸಿದ್ದೀನಿ. ಸದ್ಯಕ್ಕೀಗ ಬೈಕ್ ಜೊತೆ ರೈಡಿಂಗ್ ಜಾಕೆಟು ಮತ್ತು ಹೆಲ್ಮೆಟ್ ಕೂಡ ನಾನು ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಆಲ್ರೆಡಿ ಪ್ಯಾಕ್ ಆಗಿ ಬಂದಿರೋವು, ಬೇರೆ ಸ್ಟೇಟ್ಸಿಂದ ಅಥವಾ ಬೇರೆ ಕಡೆಯಿಂದ ಪ್ಯಾಕ್ ಆಗಿ ಬಂದಿರೋ ಒಂದಷ್ಟಿವೆ, ಮತ್ತು ಇಲ್ಲಿಂದ ಪ್ಯಾಕ್ ಆಗಿ ಹೋಗ್ತಾ ಇರೋ ಒಂದಷ್ಟಿದೆ. ನೋಡಿ ಎಷ್ಟು ಸಗದಾಗಿ ಪ್ಯಾಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಒಳ್ಳೆ ಪ್ಯಾಕಿಂಗ್ ಇವ್ರದ್ದು ಆ್ಯಕ್ಚುಲಿ. ಸೊ ನಾನು ಡೆಲ್ಲಿಯಿಂದ ಲಡಾಖ್ ಟ್ರಿಪ್ ಮಾಡಿದಾಗ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಇವ್ರ ಕಡೆಯಿಂದ ಕಳಿಸಿದ್ದೆ ಗಾಡಿನ. ಸೊ ತುಂಬ ನೀಟಾಗಿ ಬಂತು, ಒಂದು ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಸೊ ಅದಕ್ಕೆ ಈ ಸಲ ಕೂಡ ಇವ್ರ ಜೊತೆನೇ ಕಳಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಎಲ್ಲ ಇದೆ ನೋಡಿ. ಇವಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ. ನೀಟಾಗಿ ಕಾರ್ಡ್ಬೋರ್ಡ್ ಎಲ್ಲ ಹಾಕಿ, ಅಥವಾ ಏನಂತೀವಿ ರಟ್ ಅಂತೀವಿ, ಸೊ ಅದನ್ನೆಲ್ಲ ಹಾಕಿ 2 ಲೇಯರ್ 3 ಲೇಯರ್ ಎಲ್ಲ ಪ್ಯಾಕಿಂಗ್ ಮಾಡಿರ್ತಾರೆ. ಸೊ ಫುಲ್ ಪಕ್ಕಾ ಪ್ಯಾಕಿಂಗ್ ಇವ್ರದ್ದು. ಸೊ ಅದಕ್ಕೆ ಇವ್ರ ಹತ್ರ ಪ್ಯಾಕಿಂಗ್ ಮಾಡಿಸ್ಬಿಟ್ಟು ಇವತ್ತು ಗಾಡಿನ ಇಲ್ಲಿಂದ ಬಿಟ್ಬಿಡ್ತೀನಿ. ಸೊ ಸದ್ಯಕ್ಕೆ ನನ್ನ ಮುಂದೆನೇ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡಿ ಮೋಸ್ಟ್ಲಿ ಲೋಡ್ ಇರೋ ಲಾರಿ ಬಂದರೆ ಹಾಕ್ತಾರೆ, ಇಲ್ಲ ಅಂದರೆ ಆಮೇಲೆ ಹಾಕ್ತಾರೆ. ಸದ್ಯಕ್ಕೆ ಪ್ಯಾಕಿಂಗ್ ಮಾತ್ರ ಮಾಡಿಸೋಣ ಅಂತ ಬಂದಿದ್ದೀನಿ. ಪ್ಯಾಕಿಂಗ್ ಮಾಡಿಸ್ಬಿಟ್ಟು ನಾನು ಹೊರಡ್ತೀನಿ. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೋಡಿ. ಆಲ್ರೆಡಿ ಮಿರರ್ಸ್ನ ತೆಗೆದುಬಿಟ್ಟು, ಈಗ ಮಿರರ್ಸ್ನ ಬಬಲ್ ವ್ರ್ಯಾಪ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಬೈಕ್ ಮೇಲೆ ಇಡ್ತಾರೆ. ಸೊ ಮಿರರ್ಸ್ನ ಫಸ್ಟು ಬಿಚ್ತಾರೆ. ಮಿರರ್ಸ್ನ ಬಿಟ್ಬಿಟ್ಟು ಅದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡ್ತಾರೆ. ಎಂದಕ್ಕಂದರೆ ಮಿರರ್ಸ್ ಜೊತೆ ಕಳಿಸಿದ್ರೆ ಏನಾದರೂ ಸ್ವಲ್ಪ ಗಾಡಿ ಶೇಕ್ ಆಗಿ ಏನಾದರೂ ಆದರೆ ಒಡೆದೋಗ್ಬೋದು. ಸೊ ಅದಕ್ಕೆ ನೋಡಿ ನೀಟಾಗಿ ಮಿರರ್ಸ್ನ ಪ್ಯಾಕ್ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಗಾಡಿ ಜೊತೆ ನಾನು ರೈಡಿಂಗ್ ಜಾಕೆಟ್ನೂ ಕಳಿಸ್ಬಿಡ್ತಾಯಿದ್ದೀನಿ.
ಸೊ ನೋಡಿ ರೈಡಿಂಗ್ ಜಾಕೆಟ್ ಆಲ್ರೆಡಿ ಸೀಟ್ ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ಈಗ ಸೀಟ್ ಮೇಲೆ ರೈಡಿಂಗ್ ಜಾಕೆಟ್ ಇಟ್ಬಿಟ್ಟು ಅದ್ರ ಮೇಲೆ ತಿರ್ಗಾ ಬಬಲ್ ವ್ರ್ಯಾಪ್ ಜೊತೆಗೆ ಬೇರೆ ಕವರ್ಸ್ ಎಲ್ಲ ಯೂಸ್ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ತಾರೆ. ನೀವೀಗ ನೋಡ್ತಾ ಇರೋ ಥರ ಆಲ್ರೆಡಿ ಹೆಡ್ಲೈಟ್ ಕೂಡ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಬಬಲ್ ವ್ರ್ಯಾಪಲ್ಲಿ. ನೋಡಿ ಹೆಡ್ಲೈಟೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಹೆಡ್ಲೈಟ್ನೆಲ್ಲ ನೀಟಾಗಿ ಬಬಲ್ ವ್ರ್ಯಾಪಲ್ಲಿ ಇದು ಮಾಡಿಬಿಟ್ಟು ಏನಂತೀರ ಪ್ಲಾಸ್ಟರ್ ಹಾಕ್ತಾಯಿದ್ದಾರೆ. ನೋಡಿ ನೀಟಾಗಿ ಪ್ಲಾಸ್ಟರೆಲ್ಲ ತುಂಬ ಸ್ಟ್ರಾಂಗಾಗಿ ಮಾಡ್ತಾಯಿದ್ದಾರೆ. ಸೊ ಅದ್ರ ಮೇಲೆ ಮಲ್ಟಿಪಲ್ ಲೇಯರ್ಸ್, ಒಂದು 2 ಲೇಯರು ಅಥವಾ 3 ಲೇಯರ್ ತಿರ್ಗಾ ಕವರ್ಸ್ನ ಹಾಕ್ತಾಯಿದ್ದಾರೆ. ಹೆಡ್ಲೈಟ್ಸ್ ಜೊತೆಗೆ ನೀವು ನೋಡಿ ಇಂಡಿಕೇಟರ್ಸ್ ಕೂಡ ಸಪ್ರೇಟಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಎಂತಕ್ಕಂದರೆ ಮೇಯ್ನ್ ಇಂಡಿಕೇಟರ್ಸು ಹೆಡ್ಲೈಟು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನೋಡಿ ಇಂಡಿಕೇಟರ್ಸ್ ಕೂಡ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಇಂಡಿಕೇಟರ್ಸು ಲೆಫ್ಟ್ ಟು ರೈಟ್ ಇಂಡಿಕೇಟರ್ 2, ಹೆಡ್ಲೈಟ್ ಪ್ಯಾಕಿಂಗು ನೀಟಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಕೂಡ. ನೆಕ್ಸ್ಟ್ ನೋಡಿ ಈಗ ಬೈಕ್ ಮೇಲೆ ಮಲ್ಟಿಪಲ್ ಲೇಯರ್ ಬಬಲ್ ವ್ರ್ಯಾಪ್ ಹಾಕ್ತಾಯಿದ್ದಾರೆ. 2 ಲೇಯರ್ ಬಬಲ್ ವ್ರ್ಯಾಪಿಂಗ್ ಮಾಡ್ತಾಯಿದ್ದಾರೆ. ಈ ಬಬಲ್ ವ್ರ್ಯಾಪ್ ಮಾಡಿದ್ಮೇಲೆ ತಿರ್ಗಾ ಕಾರ್ಡ್ಬೋರ್ಡು ಅಥವಾ ರಟ್ಟು ವ್ರ್ಯಾಪ್ ಮಾಡ್ತಾರೆ. ನೋಡಿ ಸದ್ಯಕ್ಕೆ ಬೈಕು ಈ ಥರ ಕಾಣಿಸ್ತಾ ಇದೆ. ಫುಲ್ಲು ಪ್ಯಾಕ್ ಮಾಡ್ತಾಯಿದ್ದಾರೆ, ನೀಟಾಗಿ ಮಾಡ್ತಾಯಿದ್ದಾರೆ. ಓನರ್ ಕೂಡ ಇಲ್ಲೇ ಕೂತು ಎಲ್ಲ ನೋಡ್ತಾ ಇದ್ದಾರೆ, ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಾಯಿದ್ದಾರೆ ಬಬಲ್ ವ್ರ್ಯಾಪಿಂಗು. ಸದ್ಯಕ್ಕೆ ಈಗ ನೋಡಿ ಕಾರ್ಡ್ಬೋರ್ಡು ಅಥವಾ ಏನಂತೀವಿ ರಟ್ಟು, ಸೊ ಇದರಿಂದ ಪ್ಯಾಕ್ ಮಾಡ್ತಾಯಿದ್ದಾರೆ ನೀಟಾಗಿ. ಫಸ್ಟ್ ಹೆಡ್ಲೈಟ್ನ ಮತ್ತು ಮುಂದೆ ಭಾಗ, ಗಾಡಿ ಮುಂದೆ ಭಾಗನ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದಾರೆ. ಪ್ಯಾಕ್ ಮಾಡಿಸಿ ನಿಮಗೆಲ್ಲ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ನೀವು ಕೂಡ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಪ್ಯಾಕಿಂಗ್ ಮಾಡಿಸ್ಬೇಕು ಅಥವಾ ಗಾಡಿನ ಟ್ರಾನ್ಸ್ಪೋರ್ಟ್ ಮಾಡಿಸ್ಬೇಕು ಅಂದರೆ ನೋಡಿ ಈ ಥರ ಎಲ್ಲ ನೀಟಾಗಿ ವ್ರ್ಯಾಪಿಂಗ್ ಇದೆ, ಚೆನ್ನಾಗಿರುತ್ತೆ ಗಾಡಿ, ಏನೂ ಆಗಲ್ಲ. ಮತ್ತು ನೀವು ಎಷ್ಟು ಈಗ ರೈಲ್ವೇಸಲ್ಲೂ ಮಾಡ್ಬೋದಾಗಿತ್ತು, ಬಟ್ ರೈಲ್ವೇಸಲ್ಲಿ ಜನರಲಾಗಿ ಗೊತ್ತಿರೋಂಗೆ ಅಷ್ಟು ರಫ್ ಹ್ಯಾಂಡಲ್, ತುಂಬ ರಫ್ ಹ್ಯಾಂಡ್ಲು ಮಾಡ್ತಾರೆ. ಪ್ಯಾಕಿಂಗ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ತುಂಬ ಜನ ಫ್ರೆಂಡ್ಸ್ ಕಂಪ್ಲೇಂಟ್ ಮಾಡಿದ್ರು, ಏನಂತ ಲಾಸ್ಟ್ ಟೈಮೇ ಮಾಡಿಸ್ಬೇಕಾದ್ರೆ ತುಂಬ ಸ್ಕ್ರ್ಯಾಚ್ ಆಗುತ್ತೆ, ಗಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಗಾಡಿ ಟ್ರಾನ್ಸ್ಪೋರ್ಟ್ ಅಂದರೆ ಪ್ರೈವೇಟ್ ಅವ್ರ ಹತ್ರನೇ ಮಾಡಿಸ್ತೀನಿ. ನೋಡಿ ಸದ್ಯಕ್ಕೆ ಫುಲ್ಲು ಗಾಡಿ ಪ್ಯಾಕ್ ಆಗಿಬಿಟ್ಟಿದೆ. ಕಾರ್ಡ್ಬೋರ್ಡಿಂದ ಮುಂದೆ ಭಾಗ ಮತ್ತು ಹಿಂದೆ ಭಾಗ ಎಲ್ಲ ನೀಟಾಗಿ ಕಾರ್ಡ್ಬೋರ್ಡಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸೊ ಬಬಲ್ ವ್ರ್ಯಾಪಿಂಗ್ ಆಯಿತು. ಬಬಲ್ ವ್ರ್ಯಾಪಿಂಗ್ ಮೇಲೆ ಈಗ ಕಾರ್ಡ್ಬೋರ್ಡು ಹಾಕ್ತಾಯಿದ್ದಾರೆ. ಕಾರ್ಡ್ಬೋರ್ಡ್ ಕೂಡ 2-3 ಲೇಯರ್ ಹಾಕ್ತಾಯಿದ್ದಾರೆ ನೀಟಾಗಿ. ನೋಡಿ ಆ್ಯಕ್ಚುಲಿ ಸಂಜೆ ಆಗಿದೆ, ಸೊ ಅದಕ್ಕೆ ಲೈಟ್ ನೀಟಾಗಿ ಕಾಣಿಸಲ್ಲ ಅಂತ ಮೊಬೈಲ್ ಟಾರ್ಚ್ ಯೂಸ್ ಮಾಡ್ತಾಯಿದ್ದೀನಿ ಅಲ್ಲಲ್ಲಿ. ಸೊ ವಿಡಿಯೋ ಕೂಡ ಎಷ್ಟು ಕ್ಲಾರಿಟಿ ಇದೆಯೋ ಗೊತ್ತಾಗ್ತಾಯಿಲ್ಲ. ರೆಕಾರ್ಡ್ ಮಾಡಿಕೊಂಡು ಮೊಬೈಲಲ್ಲೇ ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡು ಮತ್ತು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಕೊಂಡು ಮೊಬೈಲಲ್ಲಿ ಲೈಟ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕಾರ್ಡ್ಬೋರ್ಡ್ ವ್ರ್ಯಾಪಿಂಗ್ ಆಗೋಗಿದೆ. ಸೊ ಈಗ ಪ್ಲಾಸ್ಟರ್ಸ್ ಹಾಕಿ ನೀಟಾಗಿ ಟೈಟ್ ಮಾಡ್ತಾಯಿದ್ದಾರೆ. ನೀಟಾಗಿ ಪ್ಲಾಸ್ಟರ್ಸ್ ಎಲ್ಲ ಹಾಕಿ ಗಾಡಿನ ಈಗ ನೋಡಿ ಹೆಲ್ಮೆಟ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ಫಸ್ಟ್ ಹೆಲ್ಮೆಟ್ನ ನೀಟಾಗಿ ಬಬಲ್ ವ್ರ್ಯಾಪ್ ಮಾಡಿಬಿಟ್ಟು ಅದನ್ನು, ಸೊ ಆಲ್ರೆಡಿ ನನ್ನ ರೈಡಿಂಗ್ ಜಾಕೆಟ್ ಸೀಟ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ವ್ರ್ಯಾಪಿಂಗ್ ಎಲ್ಲ ಆಗೋಗಿದೆ. ಸೊ ಈಗ ಮೇಲ್ಗಡೆ ಹೆಲ್ಮೆಟ್ನ ವ್ರ್ಯಾಪ್ ಮಾಡಿಬಿಟ್ಟು ಹೆಲ್ಮೆಟ್ನ ಪ್ಯಾಕ್ ಮಾಡ್ತಾಯಿದ್ದಾರೆ. ನೋಡಿ ಬಬಲ್ ವ್ರ್ಯಾಪ್ ಮೇಲೆ ತಿರ್ಗಾ ಇದು ಇನ್ನೊಂದು ಥರ ಕವರು. ಸೊ ಏನು ಎಕ್ಸಾಕ್ಟಾಗಿ ಕವರ್ ಅಂತಾರೆ ಗೊತ್ತಿಲ್ಲ. ಸೊ ಈ ಕವರ್ ಹಾಕಿದ್ರೆ ಲಾಸ್ಟಲ್ಲಿ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಕಾರ್ಡ್ಬೋರ್ಡ್ ಆಗಲಿ ಏನೇ ಆಗಲಿ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೆ ಇವಾಗ ಅದರಿಂದ ಕಂಪ್ಲೀಟಾಗಿ ವ್ರ್ಯಾಪ್ ಮಾಡ್ತಾಯಿದ್ದಾರೆ ಗಾಡಿನ. ಸೊ ಚೆನ್ನಾಗಿ ಪ್ಯಾಕಿಂಗ್ ಏನೋ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಓನರ್ ಅಲ್ಲೇ ಹಿಂದೆ ಕೂತ್ಕೊಂಡು ಹೇಳ್ತಾಯಿದ್ದಾರೆ ನೀಟಾಗಿ ಪ್ಯಾಕಿಂಗ್ ಮಾಡೋಕ್ಕೆ. ಇದೆಲ್ಲ ನಿಮಗೂ ಗೊತ್ತಾದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಪ್ಯಾಕಿಂಗ್ ಮಾಡಿಸಿ ನಿಮಗೂ ಯೂಸ್ ಆಗುತ್ತೆ ಅಂತ ಸ್ವಲ್ಪ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಡೈರೆಕ್ಟಾಗಿ ಫೈನಲ್ ಹೆಂಗೆ ಪ್ಯಾಕ್ ಮಾಡಿದ್ದಾರೆ ಅಂತ ತೋರಿಸ್ಬೋದಾಗಿತ್ತು. ಬಟ್ ನಿಮಗೂ ಒಂದು ಐಡಿಯಾ ಇರಲಿ, ಗಾಡಿನ ಹೆಂಗೆ ಪ್ಯಾಕ್ ಮಾಡ್ಬೋದು ಅಥವಾ ಹೆಂಗೆ ಪ್ಯಾಕ್ ಮಾಡಿಸಿದ್ರೆ ಸೇಫಾಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ತುಂಬ ಸ್ಟ್ರಾಂಗಾಗಿ ಮಾಡ್ತಾಯಿದ್ದಾರೆ, ಮಲ್ಟಿಪಲ್ ವ್ರ್ಯಾಪ್ ಹಾಕ್ಬಿಟ್ಟು.
ಫೈನಲಿ ಗಾಡಿ ಪ್ಯಾಕಿಂಗ್ ಎಲ್ಲ ಮುಗೀತು ನೋಡಿ. ಇದು ಫೈನಲ್ ಪ್ಯಾಕಿಂಗ್ ಆಗಿ ಗಾಡಿ ಹಿಂಗೆ ಕಾಣಿಸ್ತಾ ಇದೆ. ಇನ್ನೂ ಒಂದು ವ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಕವರ್ ಖಾಲಿ ಆಗೋಯ್ತು, ಇನ್ನೊಂದು ಸ್ವಲ್ಪ ವ್ರ್ಯಾಪ್ ಮಾಡ್ತೀನಿ. ಅಲ್ಲಲ್ಲಿ ನಿಮಗೆ ಕೆಳಗಡೆ ಗ್ಯಾಪ್ ಕಾಣಿಸ್ತಾ ಇರ್ಬೋದು ನೋಡಿ. ಸೊ ಅದಕ್ಕೆಲ್ಲ ಫೈನಲಾಗಿ ವ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಸದ್ಯಕ್ಕೆ ಇದೆ ಆಲ್ಮೋಸ್ಟ್ ಫೈನಲ್ಲು. ನಾನು ಹೊರಡೋಣ ಅನ್ಕೊತಾ ಇದ್ದೀನಿ, ಆಲ್ರೆಡಿ ಲೇಟ್ ಆಗ್ತಾಯಿದೆ. ಸೊ ಕವರ್ ಖಾಲಿ ಆಗಿದೆ. ಸೊ ಅದು ಮೇಲ್ಗಡೆ ಪ್ಯಾಕ್ ಮಾಡಿರೋ ಕವರ್ ಖಾಲಿ ಆಗಿದೆ, ಅದನ್ನು ತರಿಸ್ಬಿಟ್ಟು ಹಾಕ್ತೀನಿ ಅಂದರು. ಬಟ್ ಗಾಡಿ ನೋಡಿ ಸಗದಾಗಿ ಪ್ಯಾಕ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫೈನಲ್ ವ್ರ್ಯಾಪಿಂಗ್ ನೋಡಿ. ಇನ್ನೂ ಒಂದು ರೌಂಡ್ ಕವರ್ ಹಾಕ್ತೀನಿ ಅಂದರು, ಕವರ್ ಖಾಲಿ ಆಗಿದೆ. ಸೊ ಇನ್ನೂ ಕವರ್ ತರಿಸ್ಬಿಟ್ಟು ಕವರ್ ಹಾಕ್ತೀನಿ ಅಂದರು. ಸೊ ಸದ್ಯಕ್ಕಿದೆ ಫೈನಲ್ ವ್ರ್ಯಾಪಿಂಗು. ಸೊ ಗಾಡಿನ ವ್ರ್ಯಾಪ್ ಮಾಡಿಸ್ಬಿಟ್ಟು ಈಗ ಇಲ್ಲಿ ಗಾಡಿನ ಬಿಟ್ಬಿಟ್ಟು ನಾನು ಹೊರಡ್ತಾ ಇದ್ದೀನಿ. ಹೊರಡೋ ಮುಂಚೆ ಇನ್ನೊಂದಷ್ಟು ಮಾಹಿತಿ ಕೊಡಬೇಕು ಅಂತ ಅನ್ಕೋತಾ ಇದ್ದೀನಿ. ಏನಪ್ಪ ಅಂದರೆ, ಸೊ ಇವತ್ತು ಏಪ್ರಿಲ್ 20ನೇ ತಾರೀಕು, ನನ್ನ ಟ್ರಿಪ್ ಇರೋದು ಏಪ್ರಿಲ್ 30ನೇ ತಾರೀಕಿಂದ ನಾನು ಟ್ರಿಪ್ ಸ್ಟಾರ್ಟ್ ಮಾಡೋದು. ಸೊ 10 ದಿನದ ಮುಂಚೆನೇ ಆಗ್ತಾಯಿದ್ದೀನಿ. ಅವರೊಂದು 7 ದಿನ ಬೇಕು ಅಂತ ಹೇಳಿದ್ರು, 7ರಿಂದ 10 ದಿನ ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಏಪ್ರಿಲ್ 20ನೇ ತಾರೀಕೆ ನಾನು ಗಾಡಿನ ಹಾಕ್ತಾಯಿದ್ದೀನಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ ಮೋಸ್ಟ್ಲಿ ಏಪ್ರಿಲ್ 27 ಅಥವಾ 28ನೇ ತಾರೀಕು ಒಳಗಡೆ ಗಾಡಿ ಹೋಗಿ ಅವ್ರ ಗೋಡೌನ್ ರೀಚ್ ಆಗಿರುತ್ತೆ. ಇವ್ರ ಗೋಡೌನ್ ಇರೋದು ಡೆಲ್ಲಿ ಹತ್ರ ಗುರ್ಗಾಂವ್ ಅಂತ. ಸೊ ಡೆಲ್ಲಿಯಿಂದ ಒಂದು 20 ಕಿಲೋಮೀಟ್ರ್ ಅಷ್ಟೇ. ಸೊ ಅಲ್ಲಿ ಇವ್ರ ಗೋಡೌನ್ ಇರೋದು. ಸೊ ಇವ್ರ ಗೋಡೌನಲ್ಲಿ ಗಾಡಿ ಇರುತ್ತೆ. ಸೊ ಎಕ್ಸ್ಟ್ರಾ ಏನು ಕಾಸ್ಟ್ ಇಲ್ಲ. ತಿರ್ಗಾ ಗಾಡಿ ಅಲ್ಲಿ ಒಂದು 2 ದಿನ 3 ದಿನ 5 ದಿನ ಆದರೂ ಗಾಡಿ ಅಲ್ಲೇ ಇರುತ್ತೆ, ಏನೂ ಆಗೋಲ್ಲ. ಸೊ ಹೋಗಿ ನನ್ನ ಗಾಡಿ ಅಲ್ಲಿ ರೀಚ್ ಆದಮೇಲೆ ನಾನು ಡೆಲ್ಲಿಗೆ ಫ್ಲೈಟಲ್ಲಿ ಹೋಗಿ ತಿರ್ಗಾ ಅಲ್ಲಿಂದ ಅವ್ರ ಗೋಡೌನ್ಗೆ ಹೋಗಿ ಗಾಡಿನ ನಾನು ಕಲೆಕ್ಟ್ ಮಾಡ್ಕೋತೀನಿ. ಸೊ 7ರಿಂದ 10 ದಿನ ಆಗುತ್ತೆ. ನೀವು ಟ್ರೈನಲ್ಲಾದರೆ ಇನ್ನೂ ಫಾಸ್ಟಾಗಿ ಹೊಟ್ಟೋಗುತ್ತೆ, 2-3 ದಿನ ಅಥವಾ 4 ದಿನದೊಳಗಡೆ ಹೊಟ್ಟೋಗುತ್ತೆ. ಬಟ್ ಟ್ರೈನಲ್ಲಿ ಏನಂದರೆ ಎಕ್ಸ್ಟ್ರಾ ದಿನ ಸಿಗೋಲ್ಲ. ನೀವೇನಾದರೂ ಅವ್ರ ಗೋಡೌನಲ್ಲಿ ಎಕ್ಸ್ಟ್ರಾ ದಿನ ಇಟ್ಟರೆ ಎಕ್ಸ್ಟ್ರಾ ಕಾಸ್ಟ್ ಎಲ್ಲ ಆಗುತ್ತೆ. ಬಟ್ ಇಲ್ಲ, ಆ ಥರ ಎಕ್ಸ್ಟ್ರಾ ಕಾಸ್ಟ್ ಎಲ್ಲ ಏನೂ ಇಲ್ಲ. ಸೊ ಗಾಡಿ ಅಲ್ಲಿ ರೀಚ್ ಆಗಿ ಒಂದು 3-4 ದಿನ 5 ದಿನ ಆದರೂ ಓಕೆ, ಏನೂ ಪ್ರಾಬ್ಲಮ್ ಆಗೋಲ್ಲ, ಅವ್ರ ಗೋಡೌನಲ್ಲೇ ಇರುತ್ತೆ. ಮತ್ತು ಈಗ ನಾನು ಇದಕ್ಕೆ ಕಾಸ್ಟ್ ಎಷ್ಟಾಯಿತು ಅಂದರೆ, ಈ ಗಾಡಿಗೆ ನನ್ನ ಗಾಡಿ 150cc ಗಾಡಿಗೆ ಅವರು 7,000 ಅಂತ ಹೇಳಿದ್ರು. ಬಟ್ ನಾನು ಆಲ್ರೆಡಿ ಅವರ ಪ್ರೀವಿಯಸ್ ಕಸ್ಟಮರ್ ಆಗಿರೋದ್ರಿಂದ, ನಾನು ಆಲ್ರೆಡಿ ತುಂಬ ಸಲ ಅವ್ರ ಜೊತೆ ಒಂದು 2-3 ಸಲ ಟ್ರಾನ್ಸ್ಪೋರ್ಟ್ ಮಾಡಿರೋದ್ರಿಂದ ನನಗೆ ಅರೌಂಡ್ 5,000ಕ್ಕೇ ಕಳಿಸ್ಕೊಡ್ತಾ ಇದ್ದಾರೆ ಈ ಸಲ ಮಾತ್ರ. 5,000ದಲ್ಲೇ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ನಾನು 5,000 ಮಾತ್ರ ಪೇ ಮಾಡಿದ್ದೀನಿ ಈ ಗಾಡಿನ ಕಳ್ಸೋಕ್ಕೆ. ವಾಪಸ್ ಬರ್ತಾನೂ ಮೋಸ್ಟ್ಲಿ ಅಷ್ಟೇ ಆಗುತ್ತೆ. ಬಟ್ ಅವರು ಸರ್ ಇದು ತುಂಬ ಕಡಿಮೆ ಆಯಿತು, ಬಟ್ ನೀವು ಗೊತ್ತಿರೋ ಕಸ್ಟಮರು ಅಂತ ಇಷ್ಟು ಕಡಿಮೆಗೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲ ಅಂದರೆ 6,000 ಅಥವಾ 7,000 ಗಾಡಿ ಮೇಲೆ ಡಿಪೆಂಡ್. ಜನರಲಿ 6,000, ಇದೇ ಗಾಡಿ ಆದರೆ 6,000 ತೊಗೋಬೋದು. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡ ಗಾಡಿ ಆದರೆ 7,000 ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈ ಗಣೇಶ್ ಕ್ಯಾರಿಯರ್ಸ್ ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಅವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ವೇಳೆ ನಿಮಗೇನಾದರೂ ಫ್ಯೂಚರಲ್ಲಿ ಗಾಡಿ, ಬೈಕು ಅಥವಾ ಕಾರ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ, ಅಥವಾ ಬೇರೆ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಖಂಡಿತ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಎಂಡ್ ಪಾರ್ಟಿಗೆ ಬಂದಿದ್ದೀವಿ. ಸೊ ನನ್ನ ಟ್ರಿಪ್ಪು ಕ್ಷೇಮವಾಗಿ ಮತ್ತು ಸುಖಕರವಾಗಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫರ್ದರ್ ಅಪ್ಡೇಟ್ಸ್ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಕೊಡ್ತೀನಿ ನಾನು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.